ಇಲ್ಲಿ ಆಗಮಿಸಿದ ಪತ್ರಕರ್ತರಿಗೂ ಹಾಗೂ ಮೀಡಿಯಾ ದೃಶ್ಯ ಮೀಡಿಯಾದವರಿಗೂ ಹಾಗೂ ನನ್ನ ಆತ್ಮೀಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಹಿಂದೂ ನಡೆಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಅನುಮತಿ ಕೊಟ್ಟಂಥ ನನ್ನೆಲ್ಲ ಸಹೋದರರಿಗೂ ಸುತ್ತ ಇವತ್ತಿನ ದಿನ ಕನ್ನಡ ಸಾಹಿತ್ಯ ಪರಿಷತ್ ಮೂರನೇ ಸಾಹಿತ್ಯ ಸಮ್ಮೇಳನ ಹಾಡು ಬಿಡುಗಡೆ ಕಾರ್ಯಕ್ರಮ ಅಂತ ಕೂಡಿದ್ದೀವಿ. ಏನು ವಿಶೇಷ ಅಂದರೆ ನಾನು ಯಾವಾಗೂ ಮಾತಾಡಲ್ಲ, ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಿ. ಅದು ಒಂಥರ ಖುಷಿ ಇದೆ. ಕನ್ನಡ ಸಾಹಿತ್ಯ ಸಮ್ಮೇಳನ ಅಂದರೆ ಒಂದು ಯಾವುದೋ ಒಂದು ಒಳ್ಳೆಯ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಕೂಡಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮಕ್ಕೆ ಮುಂಚೆ ನನ್ನ ಹತ್ರ ಕೇಸವರು, ನಮ್ಮ ಕೌಶಲ್ಯವರು, ಆಮೇಲೆ ನಮ್ಮ ಮಧುವಯ್ಯವರು, ಆಮೇಲೆ ಬಂದಿದ್ದು ಫಸ್ಟ್ ದಿನ ಈಗ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಟಿವಿ ಮಾಡ್ಬಿಟ್ಟಿವಿ. ಮತ್ತು ನಮ್ಮ ಕುಂದ್ರಿಗೆ ಅಜ್ಜವರು ಅಡಿಸಿದ್ರು ನಮ್ಮ ಆಲೋಚಿಸಿದ್ರೆ ಭೇಟಿಯಾಗೋ ಈ ಮಠದಾಗ ಮಾಡ್ಬೇಕಂತೇಳಿ ಬಂದೆಲ್ಲರೂ ಒಂದು ಚರ್ಚೆ ಮಾಡಿ ಆಯ್ತು ಮಾಡಿದೆ ಅಂತ ಹೇಳಿ. ಯಾಕಂದ್ರೆ ನಮ್ಮ ಕನ್ನಡ ನಾಡು ಮಾಡ್ತಾ ಇರೋದು ಕನ್ನಡ ಪರಿಷತ್ತಿನ ನಮ್ಮ ಕನ್ನಡ ನಮ್ಮ ಏನು ನಾವು ಮಾತಾಡೋದು ಕನ್ನಡ ಈಗಲೂ ಕನ್ನಡ ಬಿಟ್ಟು ನಾವು ಯಾವುದು ಬೇರೆ ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಇಲ್ಲಿ ಕಾರ್ಯಕ್ರಮ ಹಿಂದಿ ಇಂಗ್ಲೀಷ್ ಮಾತಾಡೋ 30 ದಾಟಿರ್ಬೋದು ಹೇಳು ನಮಗೆ ಒಂಥರ ಇದ್ದಿದ್ದಂಗೆ. ಅದಕ್ಕೆ ಈ ಕನ್ನಡ ಕಾರ್ಯಕ್ರಮನ ಅತಿ ವಿಜೃಂಭಣೆ ನಮ್ಮ ಕುಂದೋಡ ಒಂದು ಜಾತ್ರೆ ಹಬ್ಬಾಗುತ್ತೆ ಹೇಳಿ. ಈಗ 9 ವರ್ಷಕ್ಕೆ 5 ವರ್ಷಕ್ಕೆ ಜಾತ್ರೆ ಮಾಡ್ತಾರೆ. ಆ ಜಾತ್ರೆಗೆ ಏರ್ಪಾಡು ಮಾಡುವಂಥದ್ದನ್ನು ನಮಗೆ ಕನ್ನಡ ಪರಿಷತ್ ಸಾಹಿತ್ಯ ಎಲ್ಲ ಏನು ಹಿರಿಯ ನಾಗರಿಕರು ಎಲ್ಲ ಹಿರಿಯರು ಎಲ್ಲ ನಮ್ಮ ಮಾರ್ಗದರ್ಶಕರು. ನಾವೇನು ಅವರ ಹತ್ರ ಜ್ಞಾನಿಗಳೆಲ್ಲ ಇದರಲ್ಲಿ ನಾವು ತಿಳ್ಕೊಂಡರೂ ಅಲ್ಲ. ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬೆಲ್ಲವನ್ನು ನಾವು ಸಪೋರ್ಟಾಗಿ ಮಾಧ್ಯಮ ವರ್ಗದವರು ನಮಗೆ ಅಂದರೆ ಪ್ರಚಾರವಾಗಿರ್ಬೋದು ಅಥವಾ ಅವತ್ತು ಕಾರ್ಯಕ್ರಮಗಳೆಲ್ಲ ಬಂದು ಇದನ್ನು ಅಂದರೆ ಪ್ರಚಾರಾರ್ಥವಾಗಿ ಎಲ್ಲ ಮಾಡಿದ್ದೀವಿ. ಏನೋ ಇದ್ರೂ ನಮ್ಮ ಜೊತೆ ಕಳೆದ ತಿಳಿಸಿ ಚರ್ಚೆ ಮಾಡ್ಕೊಂಡು ಸರಿಯಾಗಿ ಮಾಡುವಂಥದ್ದೇಳಿ ಇಲ್ಲಿ ಕರೆಸಿ ನನ್ನನ್ನು ಸ್ವಾಗತಾಧ್ಯಕ್ಷರನ್ನು ಅದರಿಂದ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಕನ್ನಡ ಪರಿಷತ್ ಸಾಹಿತ್ಯಗಳು ನಮ್ಮ ಎಲ್ಲ ಆತ್ಮೀಯರು ಹಾಗೂ ಪತ್ರಕರ್ತರು ನಮ್ಮ ಹೇಳಿ ಜೈ ಜೈ.